ಹಬ್ಬ, ಇವಾಗ ಇದು ಒಂದು ಅಡಿಗೆ ಮನೆಯನ್ನ ಕಳೆ ಬಂತು ನೋಡು. ಎಷ್ಟು ಹೊಲ್ಸಿತ್ತು. ಎಲ್ಲ ಒಗತಿ ಮಾಡಿ ನೀಟಾಗಿ ಜೋಡಿಸಿಟ್ಟೀನಿ. ಗ್ಯಾಸನ್ನ ಇದ್ದಿಲ್ಲ, ಎಲ್ಲ ಗ್ಯಾಸ್ ಎಲ್ಲ ಜೋಡಿಸಿಟ್ಟೀನಿ. ಇವಾಗ ಇದಕ್ಕೊಂದು ಅಡಿಗೆ ಮನೆ ಅಂತಾರೆ ಇವಾಗ. ಹ್ಮ್ ಇದೇನಿದು? ಅಲ್ಲ, ನಮ್ಮನೆ ಇದು, ನಮ್ಮ ಅಡಿಗೆ ಮನೆ. ಯವ್ವ, ಏಟ್ ಚಂದ ಮಾಡ್ಯಾಳ ಈಕಿ. ಹೌದು ಬಿಡ. ಆದ್ರೆ ಎಲ್ಲ ಏನ ನಾವು ಮೋಸ ಮಾಡೀವಿ ಅಂದ್ರನ ಅಡಿಗೆ ಮನೆ ನೋಡಿ ಎಷ್ಟು ಚಂದ ಮಾಡ್ಯಾಳ. ಹೆಂಗಿತ್ತು ಹೊಲ್ಸು. ಬೇಸಾತ್ ಬಿಡ್ ನನಗೆ. ಅತ್ತೆರ, ಎಲ್ಲ ಅಡಿಗೆ ಮನೆ ನೀಟ್ ಮಾಡಿ ನೋಡ್ರಿ. ಹೆಂಗೈತ್ರಿ? ಅಲ್ಲ, ನಾನು ಅಷ್ಟು ಬೈದಿದ್ನೆ, ನಿನಗೆ ಅಷ್ಟು ಮೋಸ ಮಾಡಿವಂತ ಮನ್ಸಿನಾಗ ಬೇಸರ ಇತ್ತು. ನಾನೇನೋ ಅತಗಂತ ರೂಮ್ನಾಗ ಕುಂತಿರ್ತೆ ಅಂತ ನಾ ಮಾಡಿದ್ನೆ. ನೋಡಿದ್ರ ಎಷ್ಟು ಚಂದ ಮಾಡಿಯಲ್ಲ ಅಡಿಗೆ ಮನೆ. ಅತ್ತೆರ, ಇನ್ನು ಅತಗಂತ ಕುಂದ್ರದಾಗ ಏನು ಅರ್ಥ ಇಲ್ಲ ಅಂತ ಗೊತ್ತಾಗೈತ್ರಿ. ಆಮ್ಯಾಕ ಈಗ ಹತ್ರ ಕರೆದ್ರು ಏನಾದ್ರೂ ಪ್ರಯೋಜನ ಐತನ್ರಿ ಹೇಳ್ರಿ. ನೀವ ಇವಾಗ ಮತ್ತೆ ಮದುವೆ ಆಗಿದ್ದಂತ ಬದ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ರೀ ನಾನು ನಿರ್ಧಾರ ಮಾಡಿದ್ನೆ ರೀ. ನಾನು ಈ ಮನೆ ಸಸಿಯಾಗಿ ಈ ಮನೆಗೆ ಹೋಗ್ಬೇಕಾಗಿದ್ದು ಬಿಡೋಣ ಅಂತಂದು. ಅಷ್ಟ ನಾನು ಹೇಳಿದ್ದು. ನೋಡು, ಶಾಣಕ್ಕಾಗಿ ಈಗ ಹಿಂಗ ನಮ್ಮನೆಗೆ ಕೆಲಸ ಮಾಡಕ್ಕಂತ ನಾನು ಹೇಳ್ದಂಗೆ ಕೇಳ್ಕೊಂತಿಂದ್ರೆ ನನಗೂ ಖುಷಿ. ಹತ್ತಿರ ಹಂಗಂತ ನೀವು ಹೇಳಿದ್ದೆಲ್ಲ ಕೇಳತ್ತಂತ ಅನ್ಕೊಳಕ್ ಹೋಗ್ಬೇಡ್ರಿ ಏನ್ರಿ. ನೀವು ಮೋಸ ಮಾಡಿರಿ, ಆದ್ರೆ ಹಂಗಂತೇಳಿ ನಾನು ನನ್ನ ಜೀವನ ಹಾಳು ಮಾಡ್ಕೊಳಕ್ಕೆ ತಯಾರಿಲ್ರಿ. ಇವಾಗ ಏನಾಗೈತಲ್ರಿ ಅದನ್ನ ನಾನು ಸರಿ ಮಾಡ್ಕೊಂಡು ಬದುಕ್ನರಿ. ನಮ್ಮವ್ವ ನಮ್ಮೆಲ್ಲರಿಗೂ ಇದನ್ನ ಪಾಠ ಕಲಿಸ್ಯಾಳ. ನಮ್ಮ ಜೀವನದಾಗ ಬಂದ್ರೂ ಎದುರಿಸಿ ಬದುಕ್ಬೇಕು ಅನ್ನೋದು. ನಮ್ಮವ್ವ ಆದ್ರೂ ಅಷ್ಟ. ಅಕ್ಕಿ ಜೀವನದಾಗ ಎಷ್ಟು ಕಷ್ಟ ಬಂದ್ರೂ ಅಕ್ಕಿ ಎದುರಿಸಿ ನಿಂತಾಳ ಹೊರತು ಯಾವತ್ತೂ ಅಕ್ಕಿ ಜೀವನದಿಂದ ಹಿಂದೆ ಕೊಡ್ಲಿಲ್ರಿ. ಇವಾಗ ಈ ಮನೆ ಹಿಂಗೆ ಸ್ವಚ್ಛ ಮಾಡಿನಲ್ರಿ, ಹಂಗ ನಿಮ್ಮ ಮಗನ ತಲೆನೂ ಸ್ವಚ್ಛ ಮಾಡತ್ನರಿ. ನಿಮ್ಮ ಮಗನ್ ನನ್ನ ಜೊತೆಗೆ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ಬೇಕು. ಹಂಗೆ ನಾನು ಮಾಡತ್ತೀನಿ. ನನ್ನ ಜೀವನನ ನಾನು ಚಂದಾಗಿ ಇಟ್ಕೊಂತೀನಿ. ಆತು ಬಿಡವ. ಅಲ್ಲ, ನನ್ನ ಮಗ ಕುಡಿಯೋದು ಬಿಟ್ಟು ಚೊಲತ್ನಾಗಿರ್ತಾನಂದ್ರೆ ನನಗೇನು ಬೇಡ ಅಂತೇನು ಇಲ್ಲವ. ನನ್ನ ಮಗ ಹಂಗಿದ್ರೆ ನನಗೂ ಖುಷಿನ. ಮಾಡಿ ಆತು. ಅಡುಗೆಗೆ ಏನು ಮಾಡಿ? ಇಲ್ರಿ ಆ ಥರ ಇಷ್ಟೊತ್ತೆಲ್ಲ ಬರೀ ರೂಮ್ ಕ್ಲೀನ್ ಮಾಡೋದಾತ, ಇದು ಅಲ್ಲ ಅಡುಗೆ ಮನೆ ಕ್ಲೀನ್ ಮಾಡೋದಾತ. ಇವಾಗ ಏನನ್ನ ಮಾಡ್ಬೇಕ್ರಿ. ಆದ್ರೆ ಮನೆಗೆ ಏನಿಲ್ರಿ ರೇಷನ್. ಹೌದಲ್ಲ. ಹೋಗಿ ತಂದ್ಬಿಡು ನೀನು. ರೊಕ್ಕ ಬೇಕಂದ್ರೆ ಕೊಡ್ತೀನಿ, ಹೋಗಿ ತಗೊಂಬ. ಅಲ್ರಿ ಅತ್ತೆರ, ನನಗೆ ಇಲ್ಲಿ ಅಂಗಡಿ ಎಲ್ಲೈತೆ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾನು ಹೋಗಿ ಹೆಂಗೆ ತರಲಿ? ನೀವೇ ಹೋಗ್ರಿಲ್ಲ. ಇರ್ರಿ, ಇವ್ರು ಮನೆಗೆ ಅದಾರಲ್ಲ, ಕಳಿಸ್ತೀನಿ. ಅಲ್ಲ, ಅವ್ನು ಕುಡ್ದಿರ್ತಾನ. ಅವನೆಲ್ಲೋ ತಾನ? ಇಲ್ರಿ, ಏನೋ ಇವತ್ತು ಕುಡ್ದಿದ್ದಂಗಿಲ್ಲ. ರೂಮ್ನಾಗ ಕುಂತಿದ್ರಪ್ಪ. ಹೌದಾ? ರೊಕ್ಕ ಇಲ್ಲ ಅನಿಸ್ತತಿ, ಅದಕ್ಕೆ ಕುಡ್ದಿರ್ಲಿಕ್ಕಿಲ್ಲ ನೋಡು. ನೀವು ರೊಕ್ಕ ಕಾಲಿಡಂಗಿಲ್ಲ, ರೊಕ್ಕ ಕೊಟ್ಟು ಕಳ್ಸಿರಿ. ಅದಕ್ಕೆ ಅತ್ತೆರ ನಿಮ್ಗೆ ಹೇಳಕತ್ತೀನಿ, ಇನ್ಮ್ಯಾಗ ಅವ್ರಿಗೆ ನೀವು ₹1 ಕೊಡಂಗಿಲ್ರಿ. ಅವ್ರು ಏನೋ ಕುಡಿದ್ರು ಬಿಟ್ರು ಅವರು ರೊಕ್ಕದಾಗ ಕುಡ್ದಿರ್ಬೇಕು, ಇಲ್ಲಾಂದ್ರೆ ಅವ್ರು ಏನಾನ ಮಾಡ್ಕೊಂಡಿರ್ಲಿ, ಆದ್ರೆ ನೀವು ಮಾತ್ರ ₹1 ರೊಕ್ಕ ಕೊಡಂಗಿಲ್ಲ. ಕೊಟ್ರಿ ಅಂದ್ರೆ ನೋಡ್ರಿ ಅತ್ತೆರ. ನಾನು ರೊಕ್ಕ ಕೊಡಂಗಿಲ್ಲ ಅವನಿಗೆ. ಅವನು ಅಲ್ಲಿ ಸಾಲ ಕುಡಿದು ಬಂದಿರ್ತಾನೆ ಉದ್ರಿ. ಅವ್ರು ಮತ್ತೆ ಮನೆಗೆ ಬಂದು ಜಗಳ ಆಡ್ತಾರವ, ನಾನು ಕೊಡಾಕ ಬೇಕಾಗತ್ತಾ? ಬ್ಯಾಡ್ರಿ ಅತ್ತೆರ, ನೀವು ಯಾಕೆ ಕೊಡ್ತೀರಿ? ನೀವು ಕುಡಿದು ಬಂದಿರೇನ? ಇಲ್ಲ ಹೌದಿಲ್ಲ? ಏನು ನಿಮ್ಮಂಗೆ ಕೇಳುವ ಕುಡಿದು ಬಂದಾರ? ಇನ್ನೊಂದ್ಸತಿ ಏನೋ ನಮ್ಮ ಮನೆಗೆ ಕೇಳಕ್ಕೆ ಬಂದ್ರೆ ನೀವು ಒಟ್ಟ ಕೊಡಕ್ಕೆ ಹೋಗ್ಬೇಡ್ರಿ. ನನಗೆ ಸಂಬಂಧ ಇಲ್ಲ, ನಮ್ಮ ಮಗನ ಕೇಳಿಗೆ ಅಂತ ಹೇಳ್ರಿ. ಆವಾಗ ಅವರು ಉದ್ರಿ ಕೊಡೋದು ಬಿಡ್ತಾರ. ಆತಾಗ ಈ ವಿಷಯದಾಗ ನಾನು ನಿನ್ನ ಮಾತು ಕೇಳ್ತೀನಿ. ಯಾಕಂದ್ರೆ ನನಗೂ ನನ್ನ ಮಗ ಕುಡಿಯೋದೇನು ಇಷ್ಟ ಇಲ್ಲ. ನನಗೂ ರೊಕ್ಕ ಕೊಟ್ಟು ಸಾಕಾಗೈತಿ. ಆಯ್ತಾಗ ನೀನು ಹೇಳ್ದಂಗೆ ಮಾಡ್ತೀನಿ. ಇದೊಂದು ವಿಷಯ ಯಾಕೆ ಕೇಳಿದ್ರಲ್ಲ, ಮಗ ಚಲೋ ಇರ್ಲಿ ಅಂತ ಇವರಿಗೆ ಅನಿಸಿ ಹೆಂಗೆ ಕೇಳ್ಯಾರಾಟ. ಇವರೇ ನನ್ನ ಮಾತೇನೆಲ್ಲ ಕೇಳಲ್ಲ, ಏನು ಇದೊಂದು ಕೇಳ್ಯಾರ. ಅಲ್ಲ, ಫಸ್ಟು ಇವರಿಗೆ ಇದೆಲ್ಲ ಮಾಡಿಸಿದ್ದು ಯಾರು ಅಂತ ತಿಳ್ಕೊಬೇಕು. ಎಲ್ಲಿಟ್ಟಳಪ್ಪ? ಅಲ್ಲ, ರೊಕ್ಕ ಐತೆ ಇಲ್ಲ ಕಿತ್ತಕ್ಕ ಬೀರ್ನಾಗ ಏನು ಇದ್ದಂಗಿಲ್ಲಲ್ಲ. ಸಿಗವಲ್ ತೊಟ್ಟ. ಅಯ್ಯೋ, ₹1 ಇಲ್ಲ. ಸೀರೆಗದವನ್ ನೋಡೋಣ. ಥೋ, ಇಲ್ಲೂ ಇಲ್ಲ. ಇವ್ರೇನ್ ಮಾಡಕತ್ತಾರ ಬೀರ್ನಾಗ? ಏನು ಅಲ್ಲೇನ್ ಮಾಡಕತ್ತೀರಿ? ಅದು ನಂದು ಅಂಗಿ ಸ್ವಲ್ಪ ಹೊಲ್ಸಾಗಿತ್ತ, ಅದಕ್ಕೆ ಬೇರೆ ಅಂಗಿ ಹಾಕೊಳ್ಳೋಮಂತ ನೋಡಕತ್ತಿದ್ದೆ. ಅಂಗಿ ಒಗದಿಲ್ಲನ? ಎಲ್ಲ ಒಗದು ಅಲ್ಲೇ ಮಡ್ಚಿಟ್ಟೈತಲ್ಲ, ಎಲ್ಲ ಅದಾವಲ್ಲ ಅಲ್ಲೇ. ನನ್ನ ಸೀರೆ ಇಟ್ಟು ಜಾಗದಾಗ ಹುಡುಕ್ಯಾಡಕತ್ತಿದ್ರಲ್ಲ ಏನು? ಇಲ್ಲಪ್ಪ, ಅದು ಒಂದು ಹಸಿರುದು ಅಂಗಿ ಕಾಣವಲ್ತ, ಅದಕ್ಕೆ ಅಲ್ಲೇ ನಾನು ಇಟ್ಟೇನಂತ ನೋಡಕತ್ತಿದ್ನಿ ಆಟ. ಆಯ್ತು ಬಿಡ್ರಿ, ಅದಕ್ಕೆ ಯಾಕೆ ಅಷ್ಟೇ ಇದ್ರ ಕೇಳಕತ್ತೀರಿ? ಗೊತ್ತಾಯ್ತು ನನಗೆ ನೀವೇನು ಹುಡ್ಕಾಕತ್ತೀರಿ ಅಂತಂದು. ನೀವಿವತ್ತು ಕುಡ್ದಿಲ್ಲ, ನೀವು ಸ್ವಲ್ಪ ಮತ್ನಾಗಿಲ್ಲ ಅಂತ ನಾನು ನಿಮಗೆ ಹೇಳಕತ್ತೀನಿ. ಇವಾಗ ಕೇಳ್ಕೊಂಬಿಡ್ರಿ. ಇನ್ಮ್ಯಾಗ ಕುಡ್ದು ಬರೋದು ಬಂದು. ನೀವೇನ ಕುಡ್ದು ಬಂದ್ರಿ,
ನಾನು ಸೀದಾ ಪೊಲೀಸ್ ಸ್ಟೇಷನಿಗೆ ಹೋಗಿ ನನಗೆ ವರದಕ್ಷಿಣೆ ಕಿಟ್ಕೊಳ ಕೊಡಕತ್ತಾರ್ರಿ, ಕುಡ್ದು ಕುಡ್ದು ಹೊಡೆಯಕತ್ತಾರ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಿ. ಲೇ ನಾನೆಲ್ಲಿ ನೀ ಕುಡ್ದು ಬಂದು ಹೊಡ್ತೀನಿ. ಅಲ್ಲ ನಾನು ಕುಡಿತೀನಿಲ್ಲ ಅಂತ ಹೇಳಲ್ಲ, ಕುಡಿದ್ರು ಮಗು ಮಗು ಥರ ಬಂದು ಮಕ್ಕಂತೀನಿ. ಅದ ಇನ್ನು ಮ್ಯಾಗ ನಡಿಬಾರ್ದಂತ ಹೇಳಕತ್ತೀನಿ. ನೀವು ಹೊಡೆದಿಲ್ಲ, ನನ್ನ ಹೊಡೆದೀರಿ ಅಂತ ಹೇಳಕತ್ತಿಲ್ಲ, ಆದ್ರೆ ಹೊಡೆದೀರಿ ಅಂತೇಳಿ ಕಂಪ್ಲೇಂಟ್ ಕೊಡ್ತೀನಿ. ಹೆಂಗಂತ್ರಿ? ಇದು ಮೋಸ. ಹಾಂ, ನಾನೇನು ಹೊಡೆದಿಲ್ಲ ಬಿಟ್ಟಿಲ್ಲ, ನಮ್ಮವ್ವ ಸಾಕ್ಷಿ ಹೇಳ್ತಾಳ. ಹೇಳಿ ಅತ್ತಿ ನನ್ನ ಗಂಡ ಇಬ್ರು ಸೇರಿ ನನಗೆ ವರದಕ್ಷಿಣೆ ಕಿರುಕುಳ ಕೊಡಕತ್ತಾರ್ರಿ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಿ. ವರದಕ್ಷಿಣೆ ಮ್ಯಾಗೆ ನಾನು ಜೈಲಿಗೆ ಹೋದ್ರಿ ಅಂದ್ರೆ ನೋಡ್ರಿ 30 ವರ್ಷ ಆದ್ರೂ ಇರ್ಬೇಕಾ 40 ವರ್ಷ ಆದ್ರೆ ಅಲ್ಲೇ ಇರ್ಬೇಕಾಗತ್ತ. ಹೊರ್ಯಾಕಂತೂ ಬಿಡಲ್ಲ ನಿಮ್ಮನ್ನ. ಅಯ್ಯೋ ಶಿವನೇ, ಅಲ್ಲ 20-30 ವರ್ಷಗಟ್ಲೆ ಜೈಲ್ನಾಗಿದ್ರ ನಾನು ಕುಡಿಯೋದು ಹೆಂಗ? ಬೇಡಪ್ಪ, ಈಕಿ ಭಾಳ ಬೆರ್ಕಿದ್ದಂಗೆ ಅದ. ನಮ್ಮವ್ವ ತಗೊಂಡೋಗಿ ಎಂತ ಕೀ ಕೊಟ್ಟಿಬಿಟ್ಲು. ಈಗೇನು ಮಾಡಲಿ? ಪೊಲೀಸ್ ಗಿಲೀಸ್ ಅನ್ನಕತ್ತಾಳ. ಮೊದಲು ಪೊಲೀಸ್ ಅಂದ್ರೆ ನನಗೆ ಭಾಳ ಅಂಜಿಕೆ ಬರ್ತೈತಿ. ಏನನ್ನ ಹೇಳ್ಬೇಕು, ಈಕಿ ಸಮಾಧಾನ ಮಾಡ್ಬೇಕು. ಲಲಿತಾ, ಹಿಂಗೆಲ್ಲ ಮಾಡಬಾರ್ದು. ಗಂಡ ದೇವ್ರಿದ್ದಂಗೆ. ಆತಪ್ಪ, ನೀನು ಹೇಳ್ದಂಗೆ ಇನ್ಮೇಲೆ ನನಗೆ ಕುಡ್ದು ಬರಂಗಿಲ್ಲ ಆಯ್ತಾ? ನೋಡ್ರಿ, ದೇವಾತ್ರೆ ಅದು ನಿಮಗೆ ಬಿಟ್ಟಿದ್ದು. ನಾನೇನು ಇಷ್ಟು ದಿನ ಸುಮ್ಮನೆ ಇದ್ದಂಗೆ ಇರಲ್ಲ. ನೀವು ನನ್ನ ಮದುವೆ ಆಗಿರ ಅಂದಾಗ ನನ್ನ ಕೂಡ ಸಂಸಾರ ಮಾಡ್ಕೊಂಡು ಚಂದಾಗಿ ಗಂಡನ ರೀತಿಯಾಗಿ ಇರ್ಬೇಕು ಏನ್ರಿ. ಮನೆಗೆ ದುಡ್ದಾಕೋದು ಗಂಡಸ್ರ ಕೆಲಸ, ಹೆಂಗಸರು ದುಡಿಬಾರ್ದಂತ ನಾನು ಹೇಳಕತ್ತಿಲ್ಲ. ಆದ್ರೆ ನೀವು ದುಡಿಬೇಕು. ಇನ್ನು ಮ್ಯಾಗ ಕೆಲಸ ಹುಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು. ಅದೇನು ಮಾಡ್ತೀರಿ ನನಗೆ ಗೊತ್ತಿಲ್ಲ. ಇನ್ನೊಂದು ವಾರದಾಗ ನಿಮಗೆ ಕೆಲಸ ಸಿಗ್ಬೇಕು, ನೀವು ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ. ಅಲ್ಲ ಏಕ್ದಮ್ ಕೆಲ್ಸಕ್ಕೆ ಹೋಗಂದ್ರ ಕೆಲಸ ಸಿಗ್ಬೇಕಲ್ಲ ಹಂಗ? ಯಾಕೆ ಸಿಗಂಗಿಲ್ಲ? ಹುಡುಕಿದ್ರ ಕೆಲಸ ಸಿಗ್ತಾವು. ಬೇಡ ಬಿಡ್ರಿ, ಬೇರೆಯವ್ರ ಕೈ ಕೆಳಗೆ ಹೋಗಿ ಕೆಲಸ ಮಾಡೋದು ಯಾಕ? ನಿಮ್ದು 5 ಎಕರೆ ಹೊಲ ಐತಲ್ಲ, ಅದ್ರಾಗ ಏನಾನ ಬೆಳೀರಿ. ಏನ 5 ಎಕರೆ? ಒಡ ತೆಗೆದ್ರೂ 1 ಎಕರೆಗೂ ಇಲ್ಲ, ಅರ್ಧ ಎಕರೆ ಐತಿ ನಮ್ದು ಆಟ. ಇನ್ನು ಅರ್ಧ ಎಕರೆ? ಇನ್ನು ಏನೇನು ಸುಳ್ಳು ಹೇಳಿರಿ ನೀವು? ಹಾಂ, ನಾನೇನು ಸುಳ್ಳು ಹೇಳಿಲ್ಲ, ಎಲ್ಲ ನಮ್ಮವ್ವ ಹೇಳಿದ್ದು. ಹೌದು, ಇದೆಲ್ಲ ಸುಳ್ಳು ಹೇಳಿ ಮದುವೆ ಮಾಡಿಸಿದ್ದು ಯಾರು ನಿಮಗೆ? ಯಾರು ನಿಮಗೆ ರೊಕ್ಕ ಕೊಟ್ಟಿದ್ದು? ಅದು ಅದು ನಿಮ್ಮ ದೊಡ್ಡಪ್ಪ ಅಂತ. ನನಗೆ ಅನುಮಾನ ಇತ್ತು, ಆದ್ರೆ ಅದು ಇವಾಗ ಕ್ಲಿಯರ್ ಆಯ್ತು. ಇಷ್ಟು ಹಾಳು ಮಾಡಕ್ಕೆ ನಿಂತಾನಲ್ಲ ಆತ, ಆತ ಮಾತ್ರ ಉದ್ಧಾರ ಆಗಂಗಿಲ್ಲ ಯಾವತ್ತು. ಇರಲಿ, ಆತ ಹಾಳು ಮಾಡಿದ್ರಾಗ ನಾನು ಬದುಕಿ ತೋರಿಸ್ತೀನಿ. ನಾನು ಯಾವತ್ತೂ ಸೋಲಲ್ಲ, ನಮ್ಮವನ್ನ ಯಾವತ್ತೂ ಸೋಲಕ್ಕೆ ಬಿಡಂಗಿಲ್ಲ. ನಮ್ಮವ್ವ ನಮ್ಮಪ್ಪ ಮುಂದೆ ತಲೆ ಬಗ್ಸಕ್ಕೆ ಬಿಡಂಗೇ ಇಲ್ಲ ನಾನು. ಆತು, ಅರ್ಧ ಎಕರೆ ಐತಿಲ್ಲ, ಅರ್ಧ ಎಕರೆಗ ಏನಾದರೂ ಬಿತ್ರಿ, ಏನನ್ನ ಬೆಳೀರಿ. ನಾನು ಬರ್ತೀನಿ ಹೊಲ್ದಾಗ, ನನಗೆ ಹೊಲ್ದಾಗ ಮಾಡಿ ಅಭ್ಯಾಸ ಐತಿ. ಏನನ್ನ ಬಿತ್ತನ ಹೊಲ್ದಾಗ, ಅರ್ಧ ಎಕರೆಗೆ ಏನನ್ನ ಬಿತ್ತಿ ಜೀವನ ಮಾಡೋಣ. ಅಲ್ಲೇ ನನಗೆ ಹೊಲ್ದಾಗ ಮಾಡಿ ಗೊತ್ತಿಲ್ಲ, ಅದಲ್ದ ಅರ್ಧ ಎಕರೆಗೆ ಏನು ಬೆಳಿತೈತಿ? ಏನು ಗೊತ್ತಿಲ್ಲ ಅಂದ್ರೆ ಕಲೀರಿ. ನೀವೇನು ಪೇಟೆಗೆ ಹುಟ್ಟಿ ಸಿಟಿಯಾಗ ಕಲ್ತು ಇದು ಮಾಡಿದಾರಲ್ಲ ಏನ? ನೀವು ಹಳ್ಳಿ ಮಗ, ರೈತರ ಮಗ ಆಗಿ ಎಲ್ಲ ಕಲಿಬೇಕು. ಕಲಿಯೋಕ್ಕೇನು ಅದೇನು ಬ್ರಹ್ಮವಿದ್ಯಾನ? ನನಗೆ ಗೊತ್ತೈತಿ, ನಿಮಗೆ ಗೊತ್ತಿಲ್ಲ ಅಂದ್ರೆ ಬರ್ರಿ ನಾನೇ ಹೇಳ್ಕೊಡ್ತೀನಿ. ನಾವು ಅರ್ಧ ಎಕರೆಗೆ ಚಿನ್ನ ಬೆಳಿಬೋದ್ರಿ, ಅರ್ಧ ಎಕರೆಗೆ ಏನು ಬೆಳಂಗಿಲ್ಲ ಅಂತ ಹೇಳ್ತಿರಲ್ಲ. ನೀನು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ. ಹೌದಾ? ಆತಂಗಾರ ಕೇಳ್ಬೇಡ್ರಿ, ನಾನು ಪೊಲೀಸರಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೊಡ್ತೀನಿ. ಬೇಡ 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 ಪೊಲೀಸರೇ ಬೇಡ. ನೀನು ಏನು ಬೆಳಿಬೇಕಲ್ಲ? ಆಯ್ತು, ಬೆಳಿತೀನಿ. ಈಗ ಮನ್ಯಾಗ ಸಂತಿಲ್ಲ, ಬೇಡ ಬಿಡ್ರಿ. ನಿಮಗೆ ರೊಕ್ಕ ಕೊಟ್ರೆ ಮತ್ತೆ ಕೊಡ್ಕೊಂಬರ್ತೀರಿ, ಮಾವನವ್ರನ್ನ ಕಳಿಸ್ತಾರಂತತ್ತಿ. ನೀವೀಗ ಎಲ್ಲಿ ಹೋಗಂಗಿಲ್ಲ. ಬರ್ರಿ, ಆಮೇಲೆ ಹೊಲ್ದಕ್ಕೆ ಹೋಗಿ ಅದು ಏನೇನೈತಿ ಹೊಲ ಹೆಂಗೈತೆ ಅಂತ ನೋಡ್ಕೊಂಬರೋಣ. ನಾಳೆಯಿಂದ ನಮ್ದು ಕೆಲಸ ಸ್ಟಾರ್ಟ್ ಮಾಡಿಬಿಡೋಣ. ಅಲ್ಲ, ನಾವ್ಯಾಕೆ ದುಡಿಬೇಕು? ಆರಾಮಾಗಿ ಮನೆಗೆ ಇರ್ಬೋದಲ್ಲ. ದಿನ ಒಟ್ಟಿಗೆ ಕೂಳ್ ತಿನ್ನಕ ಏನು ಹಂಗ ನೆಲದಾಗಿಂದ ಉದ್ಭವ ಆಗತ್ತಂತ ಮಾಡೀರಿ? ಮನೆಗೆ ವಯಸ್ಸಾಗಿರೋ ತಂದೆ ತಾಯಿ ಅದಾರ, ಮಗಾಗಿ ನೀವು ದುಡ್ದಾಕ್ಬೇಕು, ಅವ್ರು ದುಡಿಯೋದಲ್ಲ. ಮಾವಿಗೂ ಏನೋ ಅವ್ರಿಗೆ ಆರಾಮಿಲ್ದಕ್ಕೆ ಅವರು ಕೆಲಸ ಬಿಟ್ರಂತ, ಈಗ ಮತ್ತೆ ದುಡಿಯಾರ ಅದು? ಆಯ್ತು ಆಯ್ತು ಇಲ್ಲ ಓತು ಇಲ್ಲ. ನಾಳೆಯಿಂದ ನಾವು ಹೊಲ್ದಾಗ ದಗದ ಮಾಡೋದು ತಿನ್ನೋದು, ಇಷ್ಟೇ ನಮ್ಮ ಜೀವನ. ಇನ್ನು ಮ್ಯಾಗ ನೀವು ಕೊಡತಕ್ಕ ವ್ಯಸನ ಆಗಂಗಿಲ್ಲ. ನಿಮಗೆ ಆಯ್ತು ಪೂರಾ ಬಿಡ್ರಿ ಅಂತ ನಾ ಹೇಳಂಗಿಲ್ಲ. ನೀವು ಹೊಲ್ದಾಗ ಕೆಲಸ ಮಾಡಿರಿ, ರಾತ್ರಿಗೆ ನೀವು ಸ್ವಲ್ಪ ಏನೋ ಕೆಲಸ ಮಾಡಿ ಮೈ ಎಲ್ಲ ದನ್ಕೊಂಡಿರ್ತೈತೆ ಅಂತಂದು ಸ್ವಲ್ಪ ಕುಡೀರಿ. ಅದನ್ನು ಮುಂದಕ್ಕೆ ಬಿಡ್ಬೇಕಾ ಮತ್ತೆ ಹೇಳಕತ್ತೀನಿ. ಆಯಿತು. ನಾನು ಲಕ್ಷ್ಮಿ ಹೇಳ್ದಂಗೆ ಮಾಡಕತ್ತೀನಿ. ಪದೇರಿ ನನ್ನ ಜೀವನ ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕು.